ಎಲ್ಲರಿಗೂ ನಮಸ್ಕಾರ. ನಿನ್ನೆ ಮೊನ್ನೆ ನಾವು ಇಂಗ್ಲೀಷ್ ಗ್ರಾಮರ್ ರೂಲ್ಸ್ ನೋಡ್ತಾ ಇದ್ದೀವಿ. ಇವತ್ತು ಜಸ್ಟ್ ಫಾರ್ ಚೇಂಜ್ ನಾನು ಇವತ್ತೊಂದು ಮೆಂಟಲ್ ಎಬಿಲಿಟಿ ಟಾಪಿಕ್ನ ತೊಗೊಂಡಿದ್ದೀನಿ. ಸೊ ಈ ಟಾಪಿಕ್ ಹೆಸರು ಚಕ್ರಬಡ್ಡಿ. ಇವತ್ತು ಯಾವ ಟಾಪಿಕ್ ನೋಡೋಣ? ನಾವು ಚಕ್ರಬಡ್ಡಿಯನ್ನು ನೋಡೋಣ. ಓಕೆ, ತುಂಬ ಜನ ಚಕ್ರಬಡ್ಡಿ ಅಂದ ತಕ್ಷಣ ತುಂಬ ಟಫ್ ಅಂದ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಅದು ಸತ್ಯ ಅಲ್ಲ. ಓಕೆ, ಕಾನ್ಸೆಪ್ಟ್ ಏನಿದೆ ಅಂದರೆ ಚಕ್ರಬಡ್ಡಿ ಆ್ಯಕ್ಚುಲಿ ಏನಿದೆ ಅದು ಸರಳ ಬಡ್ಡಿಗಿಂತ ಸರಳವಾಗಿರುತ್ತದೆ. ಓಕೆ, ಚಕ್ರಬಡ್ಡಿ ಬಡ್ಡಿ ಕೊಡೋದು ಕಷ್ಟ. ಓಕೆ, ನೀವೇನಾದರೂ ದುಡ್ಡು ಎಲ್ಲಾದರೂ ಚಕ್ರಬಡ್ಡಿ ಹೆಂಗೆ ತೊಗೊಂಡ್ರೆ ನಿಮಗೆ ವಾಪಸ್ ಸಾಲ ತುಂಬೋದಿದೆಯಲ್ಲ ಅದು ಕಷ್ಟ ಆಗುತ್ತೆ. ಆದರೆ ಆ ಚಕ್ರಬಡ್ಡಿಯ ಸಮಸ್ಯೆಗಳನ್ನ ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋದಿದೆಯಲ್ಲ ಅದು ತುಂಬ ಈಸಿಯಾಗಿರುತ್ತೆ. ಓಕೆ, ನಾನು ನಿಮಗೆ ಬಹಳ ಈಜಿ ಅಂದರೆ ಈಜಿ ಮೆಥಡ್ ಹೇಳ್ತೀನಿ. ನೀವೇ ಹೇಳ್ತೀರಿ ಆಮೇಲೆ ಏನಂತ ಹೇಳ್ತೀರಿ. ಆ್ಯಕ್ಚುಲಿ ಚಕ್ರಬಡ್ಡಿ ಏನಿದೆ ಅದು ಸರಳ ಬಡ್ಡಿಗಿಂತ ಸರಳ ಇದೆ. ಓಕೆ, ಸೊ ಅದನ್ನು ಇವತ್ತು ನಾವು ನೋಡೋಣ. ಇದು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಸ್ವಲ್ಪ ಕಾನ್ಸೆಪ್ಟ್ ಗೊತ್ತಿರಬೇಕು, ಸ್ವಲ್ಪ ಪರ್ಸೆಂಟೇಜ್ ಬಗ್ಗೆ ಸ್ವಲ್ಪ ಐಡಿಯಾ ಇರಬೇಕು, ಶೇಕಡ. ಓಕೆ, ನಾನು ನಿಮಗೆ ಹೇಳ್ತೀನಿ. ಈಗ 10,000 ರೂಪಾಯಿಗೆ 20% ಕಂಡುಹಿಡೀರಿ ಅಂತ ಹೇಳ್ತೀನಿ. ಏನು ಹೇಳ್ತಾ ಇದ್ದೀನಿ? 10,000 ರೂಪಾಯಿಗಳಿಗೆ 20% ಕಂಡುಹಿಡೀರಿ. ಸೊ 20% ಹೆಂಗೆ ಕಂಡುಹಿಡಬೇಕಪ್ಪ ಅಂದರೆ ನೀವು ಇಂಟು 20/100 ಮಾಡಬೇಕು. 20%, 30% ಅಂದಿದ್ರೆ 30/100, 50% ಅಂದಿದ್ರೆ 50/100. ಸೊ ಇಷ್ಟು ಮಾಡೋಕ್ಕೆ ಬರ್ಬೇಕು ನಿಮಗೆ. ಓಕೆ, ಸೊ ಇಲ್ಲೇನಾಗುತ್ತೆ, 2 ಕ್ಯಾನ್ಸಲ್ ಆಗುತ್ತಾ. ಕ್ಯಾನ್ಸಲ್ ಆಗಿ ಏನಾಗುತ್ತಾ ಈ ಓಕೆ 20 ಬರೀರಿ. ಇಲ್ಲಿ ಎಷ್ಟು ಜೀರೋ ಇದೆ? ಇಲ್ಲಿ 2 ಇದೆ, 2 ಬರೀರಿ. ಓಕೆ, ಸೊ ಈ ಥರ ಪರ್ಸೆಂಟೇಜ್ ಕಂಡುಹಿಡಿಬೇಕಾಗತ್ತೆ. ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಬೇಕಾದ್ರೆ 30,000. ಓಕೆ, 30,000 ರೂಪಾಯಿಗೆ ಓಕೆ 5% ಕಂಡುಹಿಡೀರಿ. 5% ಕಂಡುಹಿಡಿ ಅಂದರೆ ಏನು ಮಾಡಬೇಕು? 5/100 ಬರ್ಕೋಬೇಕು. ಆಯಿತಾ? 2 0 ಹೋಗುತ್ತಾ, 2 0 ಹೋಗುತ್ತಾ. ಆಮೇಲೆ ಏನು ಉಳಿದೈತಿ? 3 5 15, 3 5 15. ಆಮೇಲೆ ಎಷ್ಟು ಜೀರೋ ಉಳಿತು? ಆಮೇಲೆ 2 0 ಉಳಿತು. ಈ ಥರ ನಾವು ಪರ್ಸೆಂಟೇಜ್ನ ಕಂಡುಹಿಡಿಬೇಕಾಗತ್ತೆ. ಓಕೆ, ಇನ್ನೊಂದು ಟ್ರೈ ಮಾಡಿ ನೋಡೋಣ. 1,200 ರೂಪಾಯಿಗೆ 40%. 1,200 ರೂಪಾಯಿಗೆ 40%. 1,200 ರೂಪಾಯಿಗೆ 40% ಕಂಡುಹಿಡೀರಿ. 40% ಅಂದರೆ ಏನು ಮಾಡಬೇಕು? 40/100 ಮಾಡಬೇಕು. ಏನಾಗುತ್ತೆ? 0 0 ಕ್ಯಾನ್ಸಲ್, 0 0 ಕ್ಯಾನ್ಸಲ್. ಏನಾಗುತ್ತೆ ಇಲ್ಲಿ? 12 4 48. ಇಲ್ಲಂತೂ 0 ಇಲ್ಲ, ಇಲ್ಲೊಂದು 0 ಇದೆ, ಇಲ್ಲೊಂದು 0 ಬರ್ಕೊಳ್ಳಿ. ಓಕೆ, ಸೊ ಈ ಥರ ನೀವು ಪರ್ಸೆಂಟೇಜನ್ನು ಕಂಡುಹಿಡಬೇಕು. ಇದು ಮಿನಿಮಮ್ ಕಾಮನ್ ಸೆನ್ಸ್. ಇಷ್ಟು ಗೊತ್ತಿದ್ರೆ ನೀವು ಕಾಂಪೌಂಡ್ ಇಂಟ್ರೆಸ್ಟ್ ಅಂದರೆ ಚಕ್ರಬಡ್ಡಿ ಕ್ವಶನ್ಸ್ನ ಮಾಡ್ಬೋದು. ಓಕೆ, ಇನ್ನೊಂದು ಟ್ರಿಕ್ ಹೇಳ್ತೀನಿ ನಿಮಗೆ. ಇಲ್ಲಿ ನಿಮಗೆ 10% ಕಂಡುಹಿಡಿಯೋದು ಗೊತ್ತಿರಬೇಕು. 10% ಹೆಂಗೆ ಕಂಡುಹಿಡಬೇಕಂದ್ರೆ ಈಗ ಫಾರ್ ಎಕ್ಸಾಂಪಲ್ 25,000 ರೂಪಾಯಿ. 25,000 ರೂಪಾಯಿಗೆ 10% ಎಷ್ಟಾಗುತ್ತೆ ಇದು ಗೊತ್ತಿರಬೇಕು. 10% ಅಂದರೆ ಏನಿಲ್ಲ, ಲಾಸ್ಟಲ್ಲಿ ಇರೋದೊಂದು 0 ತೆಗೆದುಬಿಡೋದು. ಲಾಸ್ಟಲ್ಲಿ 0 ತೆಗೆದ್ರೆ ಏನಾಗುತ್ತದು? ಒಂದು 0 ತೆಗೆದುಬಿಡಿ. ಏನಾಗುತ್ತಾ? 2,500 ಆಗ್ಬಿಟ್ಟು. 10% ಕಂಡುಹಿಡಿಯೋದು ಭಾಳ ಸಿಂಪಲ್. ಏನು ಮಾಡಬೇಕು? ಲಾಸ್ಟಲ್ಲಿರೋ 0 ತೆಗೆದುಬಿಡಬೇಕು. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿರಿ. 45,000 ರೂಪಾಯಿ ಇದೆ. ಸೊ ಇದು 10% ಎಷ್ಟಾಗುತ್ತೆ? ಓಕೆ, 10% ಎಷ್ಟಾಗುತ್ತೆ? ನೀವೇನು ಮಾಡಬೇಕು? ಲಾಸ್ಟಿಗಿರೋ 0 ತೆಗೆದುಬಿಡಬೇಕು. ಎಷ್ಟಾಗುತ್ತೆ ಅದು? 4,500 ಆಗುತ್ತೆ. ಇನ್ನೊಂದು ತೊಗೊಳ್ರಿ. 10%. ಓಕೆ, 245 ರೂಪಾಯಿ. ಇದಕ್ಕೆ 10% ಕಂಡುಹಿಡೀರಿ. ನಾನೇನು ಹೇಳಿದೆ? ಲಾಸ್ಟಲ್ಲಿ 0 ಇದ್ದರೆ ತೆಗಿ ಅಂತ ಹೇಳಿದೆ. ಇಲ್ಲಿ 0ನೇ ಇಲ್ಲ. ಅವಾಗ ಏನು ಮಾಡಬೇಕು? ಒಂದು ಪ್ಲೇಸ್ ಬಿಟ್ಟು ಪಾಯಿಂಟ್ ಕೊಡಬೇಕು. ಏನಾಗುತ್ತೆ ಅದು? 24.5, 24.5 ಆಗುತ್ತೆ. ಇನ್ನೊಂದು ಟ್ರೈ ಮಾಡಿರಿ. 10% ಆಫ್ 555. 10% ಹೆಂಗಾಗುತ್ತೆ ಇದಕ್ಕೆ? ಇಲ್ಲಿ ಬಿಟ್ಟು ಸ್ಥಾನ ಕೊಡಬೇಕು. ಸ್ಥಾನ ಓಕೆ 55.5 ಆಗುತ್ತೆ. ಆಯಿತಾ? ಸೊ 10% ಒಂದು ಗೊತ್ತಿರಬೇಕು. ಅದೇ ರೀತಿ 1% ಒಂದು ಗೊತ್ತಿರಬೇಕು. ಇಲ್ಲೇ ಬರಿತೀನಿ ನೋಡಿರಿ ಪ್ಲೇಸಲ್ಲಿ. 1% ಏನು ಮಾಡಬೇಕು? 10% ಅಂದರೆ 1 0 ತೆಗಿಬೇಕು. 1% ಅಂದರೆ 2 0 ತೆಗಿಬೇಕು. ಫಾರ್ ಎಕ್ಸಾಂಪಲ್ 1% ಆಫ್ 500. 1% ಕೇಳಿದ್ರೆ ಏನು ಮಾಡಬೇಕು? 2 0 ತೆಗಿಬೇಕು. ಏನಾಗುತ್ತೆ? 5 ಆಗುತ್ತೆ. ಇನ್ನೊಂದು ನೀವೇನು ಟ್ರೈ ಮಾಡಿ. 1% ಆಫ್ 700. ಏನಾಗುತ್ತೆ? 2 0 ತೆಗಿಬೇಕು. ಏನಾಗುತ್ತೆ? ಅದು 7 ಆಗುತ್ತೆ. ಓಕೆ, ಇನ್ನೊಂದು ಟ್ರೈ ಮಾಡಿ ನೀವೇ. 1% ಆಫ್ 555. ಓಕೆ, 1 0 ತೆಗಿ. ಇಲ್ಲೇನು ಮಾಡ್ತೀರಿ? 2 0 ತೆಗಿ ಅಂತ ಹೇಳಿದ್ದೆ ನಾನು. ಬಟ್ 0 ಇಲ್ಲ. ಇಲ್ಲಿ ಏನು ಮಾಡಬೇಕು? 2 ಪಾಯಿಂಟ್ ಬಿಟ್ಟು, ಅಂದರೆ ಈ ಕಡೆಯಿಂದ 2 ಪಾಯಿಂಟ್ ಬಿಟ್ಟರೆ ಇಲ್ಲಿ ಬರುತ್ತೆ ಪಾಯಿಂಟ್. ಓಕೆ, ಬೇಕಾದ್ರೆ ಇನ್ನೊಂದು ಟ್ರೈ ಮಾಡಿ. ಇಲ್ಲಿ 1% ಆಫ್ 646343. ಇದಕ್ಕೆ 1% ಕಂಡುಹಿಡಿರಿ. ಅಂದರೆ ಈ ಕಡೆಯಿಂದ 2 ಸ್ಥಾನ ಬಿಟ್ಟು ಪಾಯಿಂಟ್ ಕೊಡಬೇಕು. 6464.74. ಓಕೆ, ಸೊ ಈ ಥರ 10% ಮತ್ತು 1% ಕಂಡುಹಿಡಿಯಕ್ಕೆ ಬರಬೇಕು. 10% 1% ಕಂಡುಹಿಡಿಯಕ್ಕೆ ಬಂದ್ರೆ ನಿಮ್ಗೆ ಆಲ್ಮೋಸ್ಟ್ ಏನಾಗುತ್ತೆ? ಕ್ವಶನ್ಸ್ ಈಸಿ ಆಗುತ್ತೆ. ಓಕೆ, ನೆಕ್ಸ್ಟ್ ಹೋಗೋಣ. ಈಗ ನೋಡಿರಿ, ಸಿಂಪಲ್ ಏನು ಹೇಳಿಲ್ಲ ನಾನು, ಪರ್ಸೆಂಟೇಜ್ ಕಂಡುಹಿಡಿಬೇಕಂತ ಹೇಳಿದ್ದೀನಿ.
ಪರ್ಸೆಂಟೇಜ್ ಕಂಡುಹಿಡಿಬೇಕಂದ್ರೆ ಏನು ಮಾಡಬೇಕು 35% ಕಂಡುಹಿಡಿ ಅಂದರೆ 35/100 ಬರ್ಕೋಬೇಕು. 47% ಹೇಳಿದರೆ 47/100 ಬರ್ಕೋಬೇಕು. ಓಕೆ, ಇನ್ನೊಂದು ಟ್ರಿಕ್ ಹೇಳಿದ್ನಿ. ಏನು ಟ್ರಿಕ್ ಹೇಳಿದ್ನಿ? 10% ಅಂದರೆ ಈ ಥರ ಬರ್ಕೊಂಡ್ರು ಬರುತ್ತೆ, ಬಟ್ ಟೈಮ್ ವೇಸ್ಟ್ ಅಲ್ಲ. ಅದಕ್ಕಿಂತ ಬೆಸ್ಟ್ ಏನು ಮಾಡಬೇಕು? ಲಾಸ್ಟಲ್ಲಿರೋ 1 0 ತೆಗೆದುಬಿಡಬೇಕು. 1% ಕೇಳಿದರೆ ಲಾಸ್ಟಲ್ಲಿರೋ 2 0 ತೆಗಿಬೇಕು. ಅದೇ ಏನಾದರೂ 0 ಬಿಟ್ಟು ಬೇರೆ ಏನಿದ್ರೆ ಓಕೆ, 10%ಗೆ 1 ಪ್ಲೇಸ್ ಬಿಟ್ಟು ಪಾಯಿಂಟ್ ಕೊಡಬೇಕು, 1%ಗೆ 2 ಪ್ಲೇಸ್ ಬಿಟ್ಟು ಪಾಯಿಂಟ್ ಕೊಡಬೇಕು. ಓಕೆ, ಇಷ್ಟೇ ಹೇಳಿದ್ದೀನಿ ನಾನು. ಆಯಿತಾ? ನೋಡಿ, ಚಕ್ರಬಡ್ಡಿಯಲ್ಲಿ ಇಷ್ಟೊಂದು ಟೈಪ್ಸ್ ಆಫ್ ಕ್ವಶನ್ಸ್ ಕೇಳ್ತಾರೆ ನೋಡಿರಿ ಕಾಂಪಿಟೇಟಿವ್ ಎಕ್ಸಾಮ್. ನಾವು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸು ನಮ್ಮ ಇಡೀ ಇಂಡಿಯಾದಲ್ಲಿ ಎಲ್ಲಕ್ಕಿಂತ ಟಫ್ ಅಂದರೆ SSC CGL. ಓಕೆ, ಮ್ಯಾಥಮೆಟಿಕ್ಸಲ್ಲಿ ಅತಿ ಟಫ್ ಮ್ಯಾಥಮೆಟಿಕ್ಸ್ ಅಂದರೆ. ಓಕೆ, ಆ ಎಕ್ಸಾಮ್ಸು ಕ್ವಶನ್ಸು ಸಹ ನಾನು ಇನ್ಕ್ಲೂಡ್ ಮಾಡಿ ಹೇಳ್ತಾ ಇದ್ದೆ ನಿಮಗೆ. ಇಷ್ಟು ಟೈಪ್ಸ್ ಕ್ವಶನ್ ಬರ್ತಾವ್ರಿ. ಯಾವ್ಯಾವು? 2 ವರ್ಷಕ್ಕಾಗೋ ಚಕ್ರಬಡ್ಡಿ, ಓಕೆ, 3 ವರ್ಷಕ್ಕಾಗುವ ಚಕ್ರಬಡ್ಡಿ, 2 ವರ್ಷಕ್ಕೆ ಸರಳ ಬಡ್ಡಿ ಮತ್ತು ಚಕ್ರಬಡ್ಡಿಯ ವ್ಯತ್ಯಾಸ, 3 ವರ್ಷಕ್ಕೆ ಸರಳ ಬಡ್ಡಿ ಮತ್ತು ಚಕ್ರಬಡ್ಡಿಯ ವ್ಯತ್ಯಾಸ, 4 ವರ್ಷಕ್ಕೆ ಚಕ್ರಬಡ್ಡಿ. ಓಕೆ, ಮುಂದೆ ಕೇಳಂಗಿಲ್ಲ ರೀ. ನೋಡಿರಿ, ಕಾನ್ಸೆಪ್ಟ್ ಏನಿದೆ ಅಂದ್ರೆ ಸರಳ ಬಡ್ಡಿ ಭಾಳ ಸರಳ ಆಗಿರ್ತೈತಿ. ಎಕ್ಸಾಂಪಲ್, ನೀವು ಬ್ಯಾಂಕ್ನಾಗ ಲೋನ್ ತೊಗೊಂಡಿರಿ ಅಂದ್ಕೊಡ್ರಿ, ಸರಳ ಬಡ್ಡಿ ಹಂಗೆ ತೊಗೊಂಡ್ರಿ ಅಂದ್ಕೊಡ್ರಿ. 1 ವರ್ಷಕ್ಕೆ 10,000 ಬಡ್ಡಿ ಆಗುತ್ತೆ. 1 ವರ್ಷಕ್ಕೆ ಎಷ್ಟು ಬಡ್ಡಿ ಆಗುತ್ತಾ? 1 ವರ್ಷಕ್ಕೆ 10,000 ಬಡ್ಡಿ ಆಗುತ್ತೆ. 2 ವರ್ಷಕ್ಕೆ ಎಷ್ಟಾಗುತ್ತಾ? ಸಿಂಪಲ್ 20,000 ಆಗುತ್ತೆ. ಸರಳ ಬಡ್ಡಿ ಇದು. 3 ವರ್ಷಕ್ಕೆ 30,000, 4 ವರ್ಷಕ್ಕೆ 40,000, 7 ವರ್ಷಕ್ಕೆ 70,000, 8 ವರ್ಷಕ್ಕೆ 80,000, 9 ವರ್ಷಕ್ಕೆ 90,000. ನೋಡಿ, ಸರಳ ಬಡ್ಡಿ ಸರಳ ಇದು. ಎಷ್ಟು ವರ್ಷ ಆಗುತ್ತೆ ಅಷ್ಟು ಇಂಟು ಮಾಡ್ತೀರಿ. ಆದರೆ ಚಕ್ರ ಬಡ್ಡಿ ಹಂಗಲ್ಲ. ಬಡ್ಡಿಗೆ ಬಡ್ಡಿ, ಬಡ್ಡಿಗೆ ಬಡ್ಡಿ, ಬಡ್ಡಿಗೆ ಬಡ್ಡಿ ಬೆಳೀತಾ ಹೋಗುತ್ತೆ. ಅದಕ್ಕೆ ಇದನ್ನು ಇಷ್ಟ ಬಂದು ವರ್ಷ ಹೇಳಕ್ಕೆ ಬರೋಂಗಿಲ್ಲ. 2 ವರ್ಷ ಕೇಳ್ತಾರೆ, ಇಲ್ಲ ಅಂದರೆ 3 ವರ್ಷ ಕೇಳ್ತಾರೆ, ಇಲ್ಲ ಮ್ಯಾಕ್ಸಿಮಮ್ ಲಾಸ್ಟ್ ಪಾಯಿಂಟ್ ಎಲ್ಲಿ ಕೇಳ್ತಾರೆ? 4 ವರ್ಷ ಕೇಳ್ತಾರೆ. ಇದಕ್ಕಿಂತ ಜಾಸ್ತಿ ಕೇಳಿದರೆ ಬಡ್ಡಿ ಮೇಲೆ ಬಡ್ಡಿ, ಬಡ್ಡಿ ಮೇಲೆ ಬಡ್ಡಿ ಸಾಲ್ವ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಓಕೆ, ಸೊ ಏನು ಮಾಡ್ತಾರೆ? 2 ವರ್ಷ, 3 ವರ್ಷ ಅಥವಾ 4 ವರ್ಷಕ್ಕೆ ಅಷ್ಟೇ ಕೇಳ್ತಾರೆ. ಆಯಿತಾ? ಸೊ ಇವಾಗ ನಾವೇನು ಮಾಡೋಣ? 2 ವರ್ಷಕ್ಕೆ ನೋಡೋಣ. ಓಕೆ, ಒಂದೇ ಮೆಥಡ್ ಅಷ್ಟೇ ನೋಡೋಣ. ಎಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ, ಒಂದೇದಷ್ಟೇ ನೋಡೋಣ. 2 ವರ್ಷಕ್ಕಾಗೋ ಚಕ್ರಬಡ್ಡಿ. ನೋಡಿ, ನೀವೇನಾದರೂ ಯಾರಿಗಾದರೂ ಬ್ಯಾಂಕಲ್ಲಿ 1% ಬಡ್ಡಿ ದರದಂತೆ ಏನಾದರೂ ನೀವು ದುಡ್ಡು ತೊಗೊಂಬಂದಿದ್ರಿ. ಓಕೆ, 1% ಇದು ಪರ್ಸೆಂಟೇಜ್ ಮಾಡಿಬಿಡೋಣ. 1% ಶೇಕಡ 1% ಹಂಗೆ ನೀವೇನಾದ್ರು ತಂದಿದ್ರೆ 2 ವರ್ಷಕ್ಕೆ ನೀವೇನಾದರೂ ಸರಳ ಬಡ್ಡಿ ಹಂಗೆ ತಂದಿದ್ರೆ ನೋಡಿರಿ, 1 ವರ್ಷಕ್ಕೆ 1% ಆಯಿತು. 2 ವರ್ಷಕ್ಕೆ ಎಷ್ಟು ಬಡ್ಡಿ ಕೊಡಬೇಕಾಗಿತ್ತು? 2% ಕೊಡಬೇಕಾಗಿತ್ತು. ಅದೇ ನೀವೇನಾದರೂ 2% ಹಂಗೆ ದುಡ್ಡು ತೊಗೊಂಡಿದ್ರಿ ನೋಡಿರಿ, 1 ವರ್ಷಕ್ಕೆ 2%, 2 ವರ್ಷಕ್ಕೆ ಎಷ್ಟಾಗುತ್ತೆ ನೀವೇ ಟ್ರೈ ಮಾಡಿರಿ. ಸರಳ ಬಡ್ಡಿ ಇದು, ನಿಮ್ಗೆ ಆವಾಗಲೇ ಹೇಳಿದ್ನಿಲ್ಲ. 1 ವರ್ಷಕ್ಕೆ 10,000 ಅಂದರೆ 2 ವರ್ಷಕ್ಕೆ 20,000, 3 ವರ್ಷಕ್ಕೆ 30,000 ಹಾಗೆ. 1 ವರ್ಷಕ್ಕೆ 1%, 2 ವರ್ಷಕ್ಕೆ 2%, 1 ವರ್ಷಕ್ಕೆ 2% ಅಂದರೆ 2 ವರ್ಷಕ್ಕೆ 4%. ಓಕೆ, ಇಲ್ಲಿ ಈ ಥರ ಪರ್ಸೆಂಟೇಜ್ ಹಾಕೋತೀನಿ. ಆಯಿತಾ? ಹಾಂ, ನೋಡಿರಿ, 3% ಹಂಗೆ ನೀವು ತೊಗೊಂಡ್ರೆ 1 ವರ್ಷಕ್ಕೆ 3%, 2 ವರ್ಷಕ್ಕೆ 6%, 4% ಅಂದರೆ 1 ವರ್ಷಕ್ಕೆ 4%, 2 ವರ್ಷಕ್ಕೆ 4 + 4 8%, 5% ಅಂದರೆ 5 5 10. ಓಕೆ, 6 ಅಂದರೆ 12, 7 ಅಂದರೆ 14, 8 ಅಂದರೆ 16, 9 ಅಂದರೆ 18, ಓಕೆ, 10 ಅಂದರೆ 20. ಅದೇ 20% ಹಂಗೆ ತೊಗೊಂಡಿದ್ರೆ ಅನ್ಕೊಳ್ರಿ ಬಡ್ಡಿ. ಒಂದು ಬ್ಯಾಂಕಲ್ಲಿ ಏನು ಹೇಳ್ತಾರೆ? 20% ಸರಳ ಬಡ್ಡಿ ಅಂತ ಹೇಳ್ತಾರೆ. ಓಹ್, 1 ವರ್ಷಕ್ಕೆ 20%, 2 ವರ್ಷಕ್ಕೆ 40%. ನೋಡಿ, ಸರಳ ಬಡ್ಡಿ ಭಾಳ ಸರಳ ಇದೆ. ಆಯಿತಾ? ಅದ್ರ ಚಕ್ರ ಬಡ್ಡಿ ಹಿಂಗಾಗೋದಿಲ್ಲ ರೀ. ಅದೇನಾಗುತ್ತೆ? ಬಡ್ಡಿ ಮೇಲೆ ಬಡ್ಡಿ ಬೆಳೆದೈತಿ. ಬಟ್ ಅದರಲ್ಲಿ ಒಂದು ಟ್ರಿಕ್ ಇದೆ. ಏನು ಟ್ರಿಕ್ ಇದೆ ಅಂದರೆ, ನೋಡಿರಿ, ನೀವೇನಾದರೂ 1% ಬಡ್ಡಿ ದರದಂತೆ 2 ವರ್ಷಕ್ಕೆ ಚಕ್ರ ಬಡ್ಡಿ ಹಂಗೆ ತೊಗೊಂಬಂದ್ರೆ ನಿಮ್ಗೆ ಎಷ್ಟು ಬಡ್ಡಿ ಆಗುತ್ತಪ್ಪ ಅಂದ್ರೆ ಸಿಂಪಲ್ ನೋಡಿರಿ, ಇದನ್ನು ಡಬಲ್ ಮಾಡಬೇಕು. ಡಬಲ್ ಮಾಡಿದ್ರೆ ಏನು ಬರ್ತೈತಿ? 2 ಬರ್ತೈತಿ. ಬಂದು ಇದನ್ನು ಸ್ಕ್ವೇರ್ ಮಾಡಬೇಕು. ಒಂದ್ರ ಸ್ಕ್ವೇರ್ ಎಷ್ಟು ರೀ? ವರ್ಗ. ಒಂದು ಒಂದಲೇ 1 ಅಂದರೆ 1 ಬರೀಬಾರ್ದು. ಏನು ಬರೀಬೇಕಲ್ಲಿ? 0.1 ಅಂತ ಬರೀಬೇಕು. ಓಕೆ, ನಿಮ್ಗೆ ಅರ್ಥ ಆಗಿಲ್ಲ, ಇವಾಗ ಅರ್ಥ ಆಗತ್ತೆ ನೋಡಿರಿ. ಓಕೆ, 2 ವರ್ಷಕ್ಕೆ 2% ಬಡ್ಡಿ ದರದಂತೆ ಅಂದರೆ ಎಷ್ಟು ಬಡ್ಡಿ ಆಗುತ್ತೆ ಅಂದರೆ, ಓಕೆ, ಇದನ್ನೇ ಮಾಡಬೇಕು, ಡಬಲ್ ಮಾಡಬೇಕು. ಡಬಲ್ ಮಾಡಿದ್ರೆ ಏನು ಬರುತ್ತಾ? 4 ಬರುತ್ತೆ. 4 ಬಂದು 2 ಸ್ಕ್ವೇರ್ ಏನು? 2 ಸ್ಕ್ವೇರ್ 0.4%. ನೋಡಿ, ಇವಾಗ ಸ್ವಲ್ಪ ಅರ್ಥ ಆಗ್ತದೆ. ಇನ್ನೊಂದು ನೋಡಿ ಅರ್ಥ ಆಗತ್ತಾ? ಓಕೆ, 2 ವರ್ಷಕ್ಕಾಗೋ ಚಕ್ರ ಬಡ್ಡಿ ಇದು. ಆಯಿತಾ? ನೋಡಿರಿ, 3% ಅಂತಂದ್ರೆ ಡಬಲ್ ಮಾಡಿರಿ. ಡಬಲ್ ಮಾಡಿ ಅದ್ರ ಸ್ಕ್ವೇರ್ ಎಷ್ಟಾಗುತ್ತಾ? 0.9% ಆಗುತ್ತೆ.
ಇದು ಡಬಲ್ ಮಾಡಿ 16% ನೋಡಿರಿ. ಇದು ಡಬಲ್ ಮಾಡಿರಿ, ಸ್ಕ್ವೇರ್ ಮಾಡಿರಿ, ಡಬಲ್ ಮಾಡಿರಿ. ಓಕೆ, 12.36 ಡಬಲ್ ಸ್ಕ್ವೇರ್ ನೋಡಿ. ಡಬಲ್ ಮಾಡಿರಿ, 7 ಡಬಲ್ ಎಷ್ಟು 14, 7 ಸ್ಕ್ವೇರ್ ಎಷ್ಟು 49. 8 ಡಬಲ್ ಮಾಡಿರಿ 64, 9 ಡಬಲ್ ಮಾಡಿರಿ. ಓಕೆ, ಸ್ಕ್ವೇರ್ ಏನಾಗುತ್ತೆ 81. ಓಕೆ ನೋಡಿರಿ 20 ನೋಡಿರಿ, 20 ಸ್ವಲ್ಪ ಕೇರ್ಫುಲ್ಲಾಗಿ ನೋಡಿರಿ. 20 ಡಬಲ್ ಮಾಡಿದ್ರೆ ಏನಾಗುತ್ತಾ 10 ಡಬಲ್ ಮಾಡಿದ್ರೆ 20 ಆಗುತ್ತಾ. ಅದು ಸ್ಕ್ವೇರ್ ಏನಾಗುತ್ತೆ 10 ಸ್ಕ್ವೇರ್ 100 ಆಗುತ್ತಾ. ಆದರೆ ಇಲ್ಲೇನಿದೆ ಅಂದರೆ ಪಾಯಿಂಟ್ ಆದಮೇಲೆ ಬರೀ 2 ಸ್ಥಾನ ಬರೆಯೋಕ್ಕಷ್ಟೇ ಇಲ್ಲಿ ಜಾಗ ಐತಿ. 3ನೇ ಸ್ಥಾನ ಬರೆಯಂಗಿಲ್ಲ ಅಂದರೆ 3ನೇ ಸ್ಥಾನ ಈ ಕಡೆ ಕೈಲ ಹೋಗುತ್ತೆ. ಓಕೆ, ಕ್ಯಾರಿ ಹೋಗುತ್ತೆ, ಇಂಗ್ಲೀಷಲ್ಲಿ ಅದು ಕ್ಯಾರಿ ಅಂತಾರೆ. ಸೊ ಅವಾಗ ಏನಾಗುತ್ತೆ ಅದು 21.00 ಆಗುತ್ತೆ. ಏನಾಗುತ್ತೆ ಅದು 21.00 ಆಗುತ್ತೆ. ಪಾಯಿಂಟ್ ಆದಮೇಲೆ ಎಷ್ಟು ಪ್ಲೇಸ್ ಕೊಡಬೇಕು, ಕೇವಲ 2 ಪ್ಲೇಸ್ ಕೊಡಬೇಕು. 2ಕ್ಕಿಂತ ಜಾಸ್ತಿ ಇದ್ದರೆ ಈ ಕಡೆ ಬರುತ್ತೆ. ನೋಡಿರಿ, ನೀವೇ ಟ್ರೈ ಮಾಡಿ. 20 ಏನಾಗುತ್ತೆ 20 ಡಬಲ್ ಮಾಡಿದ್ರೆ ಏನಾಗುತ್ತೆ 40 ಆಗುತ್ತೆ. ಓಕೆ, 20 ಸ್ಕ್ವೇರ್ ಎಷ್ಟು 20 ಎಷ್ಟು 20 400. ಆದರೆ ಇಲ್ಲಿ 400 ಬರೆಯೋಷ್ಟು ಜಾಗ ಇಲ್ಲ. ಓಕೆ, ಬರೀ 00 ಅಷ್ಟೇ ಬರೀಬೇಕು. ಈ 4 ಏನಾಗುತ್ತಾ 4 ಈ ಕಡೆ ಹೋಗುತ್ತಾ. ಸೊ ಅವಾಗ ಏನಾಗ್ಬಿಡುತ್ತದು 44% ಆಗುತ್ತಾ. ಎಷ್ಟಾಗುತ್ತದು 44.00 ಅಂದರೆ ಓಕೆ, ಅದು ಬರೆಯುತ್ತೆ, ಬಿಡುತ್ತೆ. ನೋಡಿ, ಇವಾಗ ಅರ್ಥ ಮಾಡ್ಕೊಳ್ರಿ. ನೀವು ಬ್ಯಾಂಕಲ್ಲಿ ಏನಾದರೂ ಹೋಗಿ ಓಕೆ ಲೋನ್ ತೊಗೊಂಡ್ರೆ 2 ವರ್ಷಕ್ಕೆ, ಇದು ಯಾವ ಎಕ್ಸಾಂಪಲು 2 ವರ್ಷಕ್ಕೆ ತೊಗೊಂಡ್ರೆ ಓಕೆ 10% ದರದಂತೆ ತೊಗೊಂಡ್ರೆ ಸರಳ ಬಡ್ಡಿಯಲ್ಲಿ ಆದರೆ 20% ಕಟ್ತೀರಿ. ಅದೇ ಚಕ್ರ ಬಡ್ಡಿಯಲ್ಲಿ ಆದರೆ ಎಷ್ಟು ಕಟ್ಟಬೇಕಾಗತ್ತಾ 21% ಕೊಟ್ಟಬೇಕಾಗತ್ತಾ. 1% ಜಾಸ್ತಿ ಯಾಕಾಯ್ತಿದು, ಆ ಬಡ್ಡಿ ಸೇರಿಸಿ ಜಾಸ್ತಿ ಆಯಿತು. ನೀವು ಫಾರ್ ಎಕ್ಸಾಂಪಲ್ 5% ಬಡ್ಡಿ ದರದಂತೆ 2 ವರ್ಷಕ್ಕೆ ಏನಾದರೂ ನೀವು ತೊಗೊಂಡ್ರೆ ವಾಪಸ್ ಎಷ್ಟು ಬಡ್ಡಿ ಕಟ್ತೀರಿ, ಸರಳ ಬಡ್ಡಿಯಲ್ಲಿ 10% ಕಟ್ತೀರಿ. ಅದೇ ಚಕ್ರ ಬಡ್ಡಿ ಆದರೆ ಎಷ್ಟು ಕಟ್ತೀರಿ 10.25 ಕಟ್ತೀರಿ. ಓಕೆ, ಈ 0.25 ಹೆಚ್ಚಿಗೆ ಯಾಕೆ ಬಂತು, ಇದು ಬಡ್ಡಿ ಮೇಲೆ ಬಡ್ಡಿ ಆಗಿ ಬಂತು. ಓಕೆ, ಸೊ ಇದೇ ಕ್ವಶನ್ ಒಂದು 2-3 ಕ್ವಶನ್ನ ಸಾಲ್ವ್ ಮಾಡೋಣ, ನಿಮ್ಗೆ ಅರ್ಥ ಆಗುತ್ತೆ. ನೋಡಿ ಏನಿದೆ ಅದು 30,000 ರೂಪಾಯಿಗಳಿಗೆ 2 ವರ್ಷಕ್ಕೆ 10% ಬಡ್ಡಿ ದರದಂತೆ ಚಕ್ರ ಬಡ್ಡಿಯನ್ನು ಕಂಡುಹಿಡಿಯಿರಿ ಅಂತಾರೆ. ನೋಡಿ ಎಷ್ಟು ದುಡ್ಡು ತೊಗೊಂಡಿದ್ದಾರೆ ಅವ್ರು ಬ್ಯಾಂಕಲ್ಲಿ ಹೋಗಿ, ಎಷ್ಟು ದುಡ್ಡು ತೊಗೊಂಡಿದ್ದಾರೆ 30,000 ದುಡ್ಡು ತೊಗೊಂಡಿದ್ದಾರೆ, 30,000 ರೂಪಾಯಿ ತೊಗೊಂಡಿದ್ದಾರೆ. ಓಕೆ, ಎಷ್ಟು ವರ್ಷಕ್ಕೆ 2 ವರ್ಷಕ್ಕೆ. ಓಕೆ, ಸರಳ ಬಡ್ಡಿ ಇಲ್ಲ, ಸರಳ ಬಡ್ಡಿ ತೊಗೊಂಡ್ರೆ ಹೇಳ್ಬೋದಾಗಿತ್ತು ನೀವು 1 ವರ್ಷಕ್ಕೆ 10% ಆಗುತ್ತೆ, 2 ವರ್ಷಕ್ಕೆ 20% ಆಗುತ್ತೆ ಅಂತ ಹೇಳ್ಬೋದಾಗಿತ್ತು. ಆದರೆ ಅವ್ರು ಎದರಲ್ಲಿ ತೊಗೊಂಡಿದ್ದಾರೆ, ಅವರು ಚಕ್ರ ಬಡ್ಡಿಯಲ್ಲಿ ತೊಗೊಂಡಿದ್ದಾರೆ. ಚಕ್ರ ಬಡ್ಡಿ ಕಂಡುಹಿಡಿ ಅಂತಾರೆ. ನೋಡಿರಿ 10% ಅಂದ್ರೆ 2 ವರ್ಷಕ್ಕೆ ಎಷ್ಟಾಗುತ್ತೆ ನಾನು ನಿಮ್ಗೆ ಹೇಳಿದ್ದೆ ಇಲ್ಲಿ. ನೋಡಿರಿ 10% ಅಂದರೆ ಏನಾಗುತ್ತೆ, ಡಬಲ್ ಮಾಡಿ ಸ್ಕ್ವೇರ್ ಮಾಡಿದರೆ 21% ಆಗುತ್ತೆ. ನೋಡಿರಿ, ಸೊ ಇದಕ್ಕೆ ಎಷ್ಟು ಪರ್ಸೆಂಟ್ ಕಂಡುಹಿಡಬೇಕು ನೀವು, ಇದಕ್ಕೆ 21% ಕಂಡುಹಿಡಬೇಕು. 21% ಕಂಡುಹಿಡಬೇಕಂದ್ರೆ ಹೆಂಗೆ ಮಾಡಬೇಕು, 21/100 ಬರೀಬೇಕು, 21/100 ಬರೀಬೇಕು. ಓಕೆ, ಸೊ ಇಲ್ಲಿ ಇನ್ನೊಂದು ಟ್ರಿಕ್ ಹೇಳ್ತೀನಿ ನೋಡಿರಿ. ಈ ಟ್ರಿಕ್ ಮೋಸ್ಟ್ಲಿ ನಿಮ್ಗೆ ಯಾರೂ ಹೇಳಿರಂಗಿಲ್ಲ. ಒಂದು ಟ್ರಿಕ್ ಇದೆ ಮ್ಯಾಥಮೆಟಿಕ್ಸ್ನಾಗ, ಮೆಂಟಲ್ ಎಬಿಲಿಟಿಯಾಗ. ಏನಂದ್ರೆ ಹೀರೋಸ್ ನೆಗ್ಲೆಕ್ಟ್ ಜೀರೋಸ್. ಹೀರೋಗಳು ಎಂದೂ ಜೀರೋಗಳನ್ನು ಬರೆಯೋದೇ ಇಲ್ಲ, ಎಲ್ಲ ಜೀರೋಗಳನ್ನ ಬಿಟ್ಬಿಡ್ತು. ನೋಡಿರಿ, ಎಲ್ಲ ಜೀರೋಗಳನ್ನ ಬಿಟ್ಟರೆ ಏನಾಗುತ್ತಿದ್ದು ನೋಡಿ, ಇದೇನಾಗುತ್ತಿದ್ದು ಬರೀ 3 ಆಗಿಬಿಡುತ್ತೆ. ಎಲ್ಲ ಜೀರೋಗಳು ಬಿಟ್ಬಿಡ್ರಿ, ಆಯಿತಾ. ಇಲ್ಲಿ ಏನು ಮಾಡಿರಿ 21 ನೋಡಿ, ಕೆಳಗಡೆ ಎಲ್ಲ ಜೀರೋ ಬಿಟ್ಟರೆ ಏನಾಗ್ಬಿಡುತ್ತಾ ಇಷ್ಟೇ ಆಗಿಬಿಡುತ್ತೆ. ಎಲ್ಲ ಜೀರೋ ಬಿಟ್ಬಿಡ್ರಿ, ಜೀರೋದೇನು ಮರ್ಯಾದೆ ಇಲ್ಲ. ಏನಾಗ್ಬಿಡ್ತಿದ್ದು ಇದು 63 ಆಗಿಬಿಡುತ್ತೆ. ಓಕೆ, ಬಟ್ 63 ಆಪ್ಷನಲ್ಲಿ ಇಲ್ಲ. ಕ್ವಶನಲ್ಲೇ ನಾವು ಜೀರೋ ಬಿಟ್ಟೇವೆ ಅಂದ್ರೆ ಆಪ್ಷನ್ನಾಗೂ ಜೀರೋ ಬಿಡ್ತೇವೆ. ಎಲ್ಲ ಕಡೆ ಜೀರೋ ಬಿಟ್ಬಿಡ್ರಿ, ಎಲ್ಲ ಕಡೆ ಜೀರೋ ಬಿಟ್ಬಿಡ್ರಿ. ಓಕೆ, ಬಂತಲ್ಲ ಆನ್ಸರ್ 63 ಬಂತಲ್ಲ 63. ಓಕೆ, ಅರ್ಥ ಆಯ್ತಲ್ರಿ ಏನು ರೂಲು, ಏನು ಹೀರೋಸ್ ನೆಗ್ಲೆಕ್ಟ್ ಜೀರೋಸ್. ಆಯಿತಾ. ಇನ್ನೊಂದು ಕ್ವಶನ್ ನೋಡೋಣ್ರಿ. 50,000 ರೂಪಾಯಿಗಳಿಗೆ 2 ವರ್ಷಕ್ಕೆ 5% ಬಡ್ಡಿ ದರದಂತೆ ಚಕ್ರ ಬಡ್ಡಿ ಕಂಡುಹಿಡಿಯಿರಿ. ಎಷ್ಟು ಪರ್ಸೆಂಟ್ ಹೇಳ್ಯಾರ 5% ಹೇಳ್ಯಾರ. ಎಷ್ಟು ಅಮೌಂಟ್ ಎಷ್ಟಿದೆ ರೀ, ಅಮೌಂಟ್ ಎಷ್ಟಿದೆ, ಅಮೌಂಟ್ 50. 50,000 ಇದಕ್ಕೆ ಎಷ್ಟು ಕಂಡುಹಿಡಿಬೇಕು ನೀವು 5% ಬಡ್ಡಿ ದರದಂತೆ. ಓಕೆ, 5% ಬಡ್ಡಿ ದರ ಅಂದರೆ ನಿಮ್ಮ ಟೇಬಲಲ್ಲಿ ಹಾಕಿದೆ ನೋಡಿರಿ. 5% ಬಡ್ಡಿ ದರದಂತಂದರೆ ಎಷ್ಟಾಗುತ್ತೆ 10.25 ಆಗುತ್ತೆ. ಚಕ್ರ ಬಡ್ಡಿ ಎಷ್ಟಾಗುತ್ತೆ 10.25 ಆಗುತ್ತೆ. ನೋಡಿರಿ ಇಲ್ಲಿ ಬರ್ಕೊಳ್ಳಿ, ಏನು ಬರ್ಕೊಳ್ರಿ 10.25 / 100 ಅಂತ. ಓಕೆ, ನೋಡಿ ಕ್ಯಾಲ್ಕುಲೇಷನ್ ಹೆಂಗೆ ಮಾಡ್ಬೇಕೀಗ. ಹೀರೋಸ್ ನೆಗ್ಲೆಕ್ಟ್ ಜೀರೋಸ್,
ಜೀರೋಸ್ ಅಷ್ಟೇ ಅಲ್ಲ, ಇವನ್ ಪಾಯಿಂಟ್ ಇದ್ರೂ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ ಅವರು ಹೀರೋಗಳು. ಇದೇನಾಗುತ್ತೆ, ಜೀರೋಸ್ ಬಿಟ್ರೆ ಬರೀ 5 ಆಗುತ್ತೆ. ಇಂಟು ಇಲ್ಲಿ ನೋಡಿ ಪಾಯಿಂಟು ಬಿಟ್ಬಿಡ್ರಿ, ಜೀರೋನ ಬಿಟ್ಟಿರಂದ್ರೆ ಪಾಯಿಂಟ್ ಏನೇನು ಪಾಯಿಂಟು ಬಿಟ್ಬಿಡ್ರಿ. ಓಕೆ, 1025 ಇಂಟು 5, 1000 ಇಂಟು 5, 5000 ಆಗುತ್ತಾ. ಓಕೆ, ಪ್ಲಸ್ ಮೇಲೆ 25 ಐದಲೇ ಎಷ್ಟು 125, ಇದೇನಾಗುತ್ತೆ 5125 ಆಗುತ್ತೆ. ಓಕೆ, ಏನಾಗುತ್ತೆ ಇದು 5125 ಆಗುತ್ತೆ. ಅರ್ಥ ಆಗ್ತಿಲ್ರಿ ಹೇಳೋದು? ಓಕೆ, ಇಲ್ಲಾಂದರೆ ಇನ್ನೊಂದು ಮೆಥಡು ಮಾಡ್ಬೋದಾಗಿತ್ತು ನೀವು. ಇನ್ನೊಂದು ಮೆಥಡ್ ಹೆಂಗಂದರೆ ನೋಡಿರಿ, ನಿಮ್ಗೆ ಗೊತ್ತಿತ್ತು ಏನು ಗೊತ್ತಿತ್ತು, 2 ವರ್ಷಕ್ಕೆ 5% ಬಡ್ಡಿ ದರದಂತೆ ಎಷ್ಟು ಬಡ್ಡಿ ಆಗುತ್ತಾ, 10.25 ಆಗುತ್ತೆ. 10.25% ಹೆಂಗೆ ಕಂಡುಹಿಡಿದು ಅಂದ್ರೆ ನೀವೇನು ಮಾಡಬೇಕು, 10.25 ಕಂಡಿಡಿಯಕ್ಕೆ ಬರ್ಲಿಕ್ಕಂದ್ರೆ ನಿಮ್ಗೆ ಫಸ್ಟ್ 10 ಕಂಡಿಡಿರಿ, 10% ಕಂಡಿಡಿರಿ, ಆಮೇಲೆ ಯಾವ್ದು ಕಂಡಿಡಿರಿ, ಆಮೇಲೆ 0.25% ಕಂಡಿಡಿರಿ. ನಿಮ್ಗೆ 10% ಕಂಡಿಡಿದು ಹೇಳಿದ್ದೆ ನಾನು. 10% ಹೆಂಗಾಗುತ್ತೆ, ಇದಕ್ಕೆ ಒಂದು 0 ತೆಗೆದು ಬಿಡ್ರಿ. ಒಂದು 0 ತೆಗೆದ್ರೆ ಏನಾಗುತ್ತೆ, ಇದು ಒಂದು 0 ತೆಗೆದ್ರೆ 5000 ಆಗುತ್ತೆ. 0.25% ಕಂಡಿಡಬೇಕು. 0.25 ಕಂಡಿಡಿಯಕ್ಕಂತೂ ಬರೋಂಗಿಲ್ಲ, ಬಟ್ 1% ಕಂಡಿಡಿಯಕ್ಕೆ ಬರ್ತಲ್ಲ ನಿಮ್ಗೆ. ಇದ್ರದ್ದು 1% ಎಷ್ಟಾಗುತ್ತಾ, 1% ಎಷ್ಟಾಗತ್ತೆ ರೀ, 1% ಅಂದರೆ ಏನು ಮಾಡ್ಬೇಕಂತ ಹೇಳಿದೆ ನಾನು, 2 0 ತೆಗಿ ಅಂತ ಹೇಳಿದೆ. 2 0 ತೆಗೆದ್ರೆ ಎಷ್ಟಾಗುತ್ತೆ, ಇದು ಫೈಂಡ್ ಆಗುತ್ತೆ. ನಮ್ಗೆ 1% ಬೇಡ, 1%ಅಲ್ಲಿ 4ನೇ 0.25 ಅಂದ್ರೇನು 4 ಭಾಗ ಮಾಡಬೇಕು. ಓಕೆ, ಇದರಲ್ಲಿ 4 ಭಾಗ ಮಾಡಿರಿ. 4 ಭಾಗ ಮಾಡಿದ್ರೆ ಎಷ್ಟಾಗುತ್ತಾ, 2 ಭಾಗ ಮಾಡಿದ್ರೆ 250 ಆಗುತ್ತೆ. ಅದಕ್ಕೆ 0.5 ಅಂತಾರೆ. ಓಕೆ, ಅದು ನಮ್ಗೆ 2 ಬಲ 4 ಭಾಗ ಮಾಡಬೇಕು. 4 ಭಾಗ ಮಾಡಿದ್ರೆ ಏನಾಗುತ್ತೆ, ಇದು 125 ಆಗುತ್ತೆ. ನೋಡಿರಿ, 10% ಅಂದರೆ 5000 ಆಗಿತ್ತು, 0.25 ಅಂದರೆ 125 ಆಯಿತು. ಸೊ ಆನ್ಸರ್ ಏನು ಬರಬೇಕು, ಇದು 5125 ಬರಬೇಕು. 10.25. ಓಕೆ, 10.25 ನಿಮ್ಗೆ ಯಾರಿಗಾದ್ರೂ ನೀವು ಏನು 32 ರೂಪಾಯಿ ಕೊಡೋದು ಹೆಂಗೆ ಕೊಡ್ತೀರಿ, 32 ರೂಪಾಯಿ ಫಸ್ಟ್ 30 ರೂಪಾಯಿ ಕೊಡ್ತೀರಿ, ಆಮೇಲೆ 2 ರೂಪಾಯಿ ಕೊಡ್ತೀರಿ. ಅದೇ ರೀತಿ 10.25 ಅಂದರೆ ಹೆಂಗೆ ಕೊಡ್ತೀರಿ, 10 ಆಮೇಲೆ 0.25. 10 ಅಂದರೆ ನಿಮಗೆ ಶಾರ್ಟ್ಕಟ್ ಹೇಳಿದ್ದೆ ನಾನು, ಏನಂತೇಳಿ 1 0 ತೆಗಿರಿ. 0.25 ಗೊತ್ತಿಲ್ಲ ಅಂದರೆ ನಿಮ್ಗೆ ಅಟ್ಲೀಸ್ಟ್ 1 ಗೊತ್ತಾಯ್ತಲ್ಲ, 1ರಲ್ಲಿ 4 ಭಾಗ ಮಾಡಿದ್ರೆ 0.25 ಬರ್ತೈತಿ. 1 ಅಂದರೆ ಇಷ್ಟ ಆಯಿತು, 0.25 ಅಂದರೆ ಇಷ್ಟ ಆಯಿತು. ಓಕೆ, ಸ್ವಲ್ಪ ಸ್ಪೀಡ್ ಅನಿಸಿದರೆ ಓಕೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆಯಿತಾ. ಸ್ಪೀಡ್ ಆಗಿದೆಯಾ ಅಥವಾ ಸ್ಲೋ ಆಗಿದೆಯಾ, ಅದು ನನಗೆ ಮ್ಯಾಚಿಂಗ್ ಆಗೋದಿಲ್ಲ, ಲೈವ್ ಕ್ಲಾಸ್ ತೊಗೊಂಡ್ರೆ ಗೊತ್ತಾಗುತ್ತೆ. ಸ್ವಲ್ಪ ಸ್ಪೀಡ್ ಕಡಿಮೆ ಮಾಡಿ ಅಂತ ಹೇಳಿ. ಓಕೆ, ಮತ್ತು ಇನ್ನೊಂದು, ನಿಮಗೆ ಮ್ಯಾಥಮೆಟಿಕ್ಸ್ ಬೇಕಾ ಇಂಗ್ಲೀಷ್ ಬೇಕಾ, ನೆಕ್ಸ್ಟ್ ಕ್ಲಾಸಲ್ಲಿ ಮೆಂಟಲ್ ಎಬಿಲಿಟಿ ಅಂದರೆ ಎಮ್ ಅಂತ ಟೈಪ್ ಮಾಡಿ. ಓಕೆ, ಇಂಗ್ಲೀಷ್ ಬೇಕಂದರೆ ಇ ಅಂತ ಟೈಪ್ ಮಾಡಿ. ನನಗೆ ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೆ ಈಸಿ ಆಗುತ್ತೆ. ಎಮ್ ಅಂದರೆ ಮೆಂಟಲ್ ಎಬಿಲಿಟಿ ಮಾಡ್ತೀನಿ, ಇ ಅಂದರೆ ಇಂಗ್ಲೀಷ್ ಮಾಡ್ತೀನಿ. ಓಕೆ, ಲಾಸ್ಟ್ ಕ್ವಶನನ್ನು ಇನ್ನೊಮ್ಮೆ ನೋಡಿ. ಲಾಸ್ಟ್ ಕ್ವಶನ್ನ ಇನ್ನೊಮ್ಮೆ ನೋಡಿ. 30,000 ರೂಪಾಯಿಗಳಿಗೆ 2 ವರ್ಷಕ್ಕೆ 10% ದರದಂತೆ ಚಕ್ರಬಡ್ಡಿ ಕಂಡಿಡಿ ಅಂತ ಹೇಳಿದ್ರು. ಇನ್ನೊಂದು ಮೆಥಡು ಹೇಳ್ತೀನಿ ನಾನು. ಓಕೆ, 10% ಬಡ್ಡಿ ದರ ಅಂದರೆ ಎಷ್ಟಾಗಿತ್ತದು, 10% 2 ವರ್ಷಕ್ಕೆ ಅಂದರೆ ನೀವು ಟೇಬಲ್ ಹೆಂಗೆ ನೋಡಿದ್ರಿ ಎಷ್ಟಿತ್ತದು, 10% ಅಂದ್ರೆ 10% ಅಂದರೆ ಎಷ್ಟಿತ್ತು, 21% ಇತ್ತು. ಓಕೆ, ಸೊ ಇದ್ರಾಗ 21% ಕಂಡಿಡ್ಬೇಕು. ಈಗ ನೀವು ಎಷ್ಟು ಕಂಡಿಡ್ಬೇಕೀಗ, 21% ಕಂಡಿಡಬೇಕು. 21% ಹೆಂಗೆ ಕಂಡುಹಿಡಿತೀರಿ ನೀವು? ಓಕೆ, ನಿಮಗೆ 10% ಕಂಡುಹಿಡಿದು ಟ್ರಿಕ್ ಹೇಳಿದೆ ನಾನು. 10% ಕಂಡುಹಿಡಿದು ಟ್ರಿಕ್ ಹೇಳಿದೆ ನಾನು. 30,000 ರೂಪಾಯಿಗೆ 10% ಅಂದರೆ ಎಷ್ಟಾಗತ್ತಾ, 1 0 ತೆಗಿರಿ. 1 0 ತೆಗೆದ್ರೆ ಎಷ್ಟಾಯ್ತು, 3,000 ಆಯಿತು. 20 ಓಕೆ, 10% ಗೊತ್ತಾದ್ಮೇಲೆ 20% ಗೊತ್ತಾಗತ್ತಾ. ಓಕೆ, 10% 20% ಹೆಂಗೆ ಬಂತಿದ್ದು, ಡಬಲ್ ಮಾಡಿದ್ರಿ, ಇಲ್ಲಿ ಡಬಲ್ ಮಾಡಿರಿ, ಎಷ್ಟಾಯ್ತಿದು 6,000 ಆಯಿತು. ನೋಡಿರಿ, 21 ಬೇಕು ನಿಮ್ಗೆ. ಈಗ ಆಲ್ರೆಡಿ 20 ಬಂತು. ಈಗ ಇನ್ನೂ ಏನು ಬೇಕು, ಇನ್ನು 1% ಬೇಕು. 1% ಅಂದರೆ ಎಷ್ಟು ರೀ? ಓಕೆ, 30,000 ರೂಪಾಯಿಗೆ 1% ಅಂದರೆ 2 0 ತೆಗಿಬೇಕು. 2 0 ತೆಗೆದ್ರೆ ಏನಾಗತ್ತಿದು, 300 ಆಗುತ್ತೆ. ಓಕೆ, 20 + 1 21. 20 + 1 ಎಷ್ಟು, 21. ಅದೇ ರೀತಿ 6,000 + 300 6,300. ಸೊ ಈ ರೀತಿಯೂ ಸಹ ನೀವು ಮಾಡ್ಬೋದಾಗಿತ್ತು. 21% ಕಂಡಿಬೇಕಂದ್ರೆ ನಿಮ್ಗೆ 10% ಗೊತ್ತೈತಿ. 10% ಕಂಡಿದ್ರೆ ಡಬಲ್ ಮಾಡಿರಿ, 20% ಆಕೈತಿ. 1% ಕಂಡಿಡಿ ಅಂತ ನಾನು ಹೇಳ್ಕೊಟ್ಟಿನಿ ನಿಮ್ಗೆ, 2 0 ತೆಗೆದು. ಸೊ ಈ ಥರನೂ ನೀವೇನು ಮಾಡ್ಬೋದು, ನೀವು ಕಂಡುಹಿಡಿಬೋದಾಗಿತ್ತು. ಓಕೆ, ಎಸ್, ಇನ್ನೊಂದು ಕ್ವಶನ್ ಇದೆ ನೋಡಿ, ಟ್ರೈ ಮಾಡಿ. 20 ಲಕ್ಷ ರೂಪಾಯಿಗಳಿಗೆ 2 ವರ್ಷಕ್ಕೆ 7% ಬಡ್ಡಿ ದರದಂತೆ ಚಕ್ರ ಬಡ್ಡಿಯನ್ನು ಕಂಡುಹಿಡಿಯಿರಿ ಅಂತ ಕೇಳ್ಯಾರ. ಎಷ್ಟು ರೊಕ್ಕ ಆಯ್ತು ನೋಡಿ, ಎಷ್ಟು ರೊಕ್ಕ ಆಯ್ತದು, ಎಷ್ಟಿದೆ ಅಮೌಂಟು 20 ಲಕ್ಷ ಐತ್ರಿ. ಅಮೌಂಟ್ ಎಷ್ಟೈತಿ, 20 ಲಕ್ಷ ಐತಿ. 2 ವರ್ಷಕ್ಕೆ 7% ಬಡ್ಡಿ ದರ. ನೋಡಿರಿ,
ಮತ್ತೆ ಮತ್ತೆ ಹೋಗಿ ಟೇಬಲ್ ನೋಡಬೇಡ್ರಿ. ನಾನು ನಿಮ್ಗೆ ಹೇಳಿದ್ದೆ ಏನು ಮಾಡ್ಬೇಕಂತ ಹೇಳಿದ್ದೆ, ಡಬಲ್ ಮಾಡಬೇಕು. ಡಬಲ್ ಮಾಡಿ ಏನು ಮಾಡಬೇಕು, ಪಾಯಿಂಟ್ ಕೊಡಬೇಕು. ಪಾಯಿಂಟ್ ಕೊಟ್ಟು ಏನು ಮಾಡಬೇಕು, ಸ್ಕ್ವೇರ್ ಮಾಡಬೇಕು. ಎಷ್ಟು ಪರ್ಸೆಂಟ್ ಕಂಡುಹಿಡಿಬೇಕು ನೀವೀಗ, ಎಷ್ಟು ಪರ್ಸೆಂಟೇಜ್ ಕಂಡುಹಿಡಿಬೇಕು, 14.49% ಕಂಡುಹಿಡಿಬೇಕು. ಆಯಿತಾ? ಇನ್ನೊಂದು ಹೇಳಿದ್ದೆ, ಏನು ಟ್ರಿಕ್, ಹೀರೋಸ್ ನೆಗ್ಲೆಕ್ಟ್ ಜೀರೋಸ್ ಏನಾಗ್ಬಿಡ್ತದೆ, ಇದು ಬರೀ 2 ಆಗಿಬಿಡುತ್ತೆ. ಓಕೆ, ಪಾಯಿಂಟ್ ಎಲ್ಲ ಬಿಟ್ಬಿಡ್ರಿ. ಪಾಯಿಂಟ್ ಬಿಟ್ಟರೆ ಏನಾಗುತ್ತಿದ್ದು 14.49 ಆಗುತ್ತೆ. ಓಕೆ, ಪಾಯಿಂಟೇ ಬಿಟ್ಬಿಡ್ಬೇಕು. ಪಾಯಿಂಟೇ ಬಿಟ್ಬಿಡ್ರಿ. ಇಲ್ಲಿ ಪಾಯಿಂಟೇ ಬಿಟ್ಟರೆ ಏನಾಗುತ್ತದು, ಪಾಯಿಂಟ್ ಬಿಟ್ಟರೆ ಏನಾಗುತ್ತಾ 14.49 ಆಗುತ್ತೆ. ಆಯಿತಾ? 14.49 ಇಂಟು 2 ಮಾಡಿರಿ. ಓಕೆ, ಇಂಟು 2 ಮಾಡಿ. ಇದಕ್ಕೆ ಏನಾಗುತ್ತಾ 2 9 18, 2 4 8 1 9, ಓಕೆ 2 4 8, 2 1 2. ಸೊ ಆನ್ಸರ್ ಏನು ಬರಬೇಕು, 2898 ಬರಬೇಕು. ಒಂದು ನೆನ್ಪಿಡಿ, ಏನು ನೆನ್ಪಿಡಿ, ನೀವು ಪಾಯಿಂಟ್ ಬಿಟ್ಟಿರಿ, ಇಲ್ಲಿ ಜೀರೋಸ್ ಬಿಟ್ಟಿರಿ. ಒಂದು ಸಲ ನೀವು ಕ್ವಶನ್ಯಾಗ ಜೀರೋಸ್ ಬಿಟ್ರಿ, ಪಾಯಿಂಟ್ ಬಿಟ್ರಿ ಅಂದ್ರೆ ಆಪ್ಷನ್ನಾಗ ಏನು ಮಾಡಬೇಕು, ಆಪ್ಷನ್ನಾಗೂ ಜೀರೋಗಳನ್ನ ಬಿಡಬೇಕು. ಓಕೆ, ನೋಡಿರಿ ಎಲ್ಲಿ ಬರ್ತಾ ಇದೆ ನಿಮ್ಮದು 2898. ನೋಡಿರಿ 2898 ಇಲ್ಲ ಅಂದ್ರೆ, ಸೊ ಇದೇ ಆಪ್ಷನ್ ಆಗುತ್ತೆ. ಓಕೆ, ಇದೇ ಆಪ್ಷನ್ ಆಗುತ್ತೆ. ನೋಡಿ, ಕ್ವಶನ್ ಒಳಗೆ ನೀವು ಜೀರೋಸ್ ನೆಗ್ಲೆಕ್ಟ್ ಮಾಡಿದ್ರೆ ಆಪ್ಷನ್ನಾಗೂ ನೆಗ್ಲೆಕ್ಟ್ ಮಾಡಬೇಕಾಗತ್ತೆ. ಓಕೆ, ಸ್ವಲ್ಪ ಸ್ಪೀಡ್ ಜಾಸ್ತಿ ಅಂತ ಹೇಳ್ತಾರೆ ನಂದು. ಓಕೆ, ದಯವಿಟ್ಟು ಸ್ಪೀಡ್ ಕಡಿಮೆ ಬೇಕಂದರೆ ನನಗೆ ಹೇಳ್ಕೊಡಿ. ನೆಕ್ಸ್ಟ್ ಕ್ಲಾಸಿಂದ ನಾನು ನಿಮಗೆ ಒಳ್ಳೊಳ್ಳೆ ಇನ್ನೂ ವಿಡಿಯೋಗಳನ್ನು ಮಾಡ್ತೀನಿ. ಅದೇ ರೀತಿ ನಿಮಗೆ ಇಂಗ್ಲೀಷ್ ಬೇಕೋ, ಮ್ಯಾಥ್ಸ್ ಮೆಂಟಲ್ ಎಬಿಲಿಟಿ ಬೇಕು ಅನ್ನೋದು ಡಿಸೈಡ್ ಮಾಡಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಇನ್ನೊಂದು ಕ್ವಶನ್ ಇದೆ. ಓಕೆ, ಸೊ ಇದು ನೆಕ್ಸ್ಟ್ ಕಾನ್ಸೆಪ್ಟ್ ಏನಂದರೆ, ಇದು ವ್ಯತ್ಯಾಸ ಕೇಳ್ತಾರೆ. ವ್ಯತ್ಯಾಸ ನೋಡ್ರಿ, ವ್ಯತ್ಯಾಸ ಹೆಂಗೆ ಬರುತ್ತಂದ್ರೆ, ಫಸ್ಟ್ ಆ ಟೇಬಲ್ಗೆ ಹೋಗೋಣ. ಆ ಟೇಬಲಲ್ಲೇ ಇದೆ ವ್ಯತ್ಯಾಸ. ಓಕೆ, ನೋಡ್ರಿ, ಇಬ್ಬರು ಫ್ರೆಂಡ್ಸ್ ಬ್ಯಾಂಕಿಗೆ ಹೋಗ್ತಾರೆ. ಒಬ್ಬ ಫ್ರೆಂಡ್ ಏನು ಮಾಡ್ತಾನೆ, ಒಬ್ಬ ಫ್ರೆಂಡ್ ಸರಳ ಬಡ್ಡಿ ಒಳಗೆ ತೊಗೋತಾನೆ. 2 ವರ್ಷಕ್ಕೆ ಇದು, ನಾವು 2 ವರ್ಷದಲ್ಲಿ ಇದ್ದೀವಿ, 3 ವರ್ಷ ನೆಕ್ಸ್ಟ್ ನಾಳೆ ವಿಡಿಯೋ ಮಾಡ್ತೀನಿ. ಒಬ್ಬ ಫ್ರೆಂಡ್ ಸರಳ ಬಡ್ಡಿ ಒಳಗೆ ತೊಗೋತಾನೆ, ಇನ್ನೊಬ್ಬ ಫ್ರೆಂಡ್ ಏನು ಮಾಡ್ತಾನೆ, ಚಕ್ರ ಬಡ್ಡಿಯಲ್ಲಿ ತೊಗೋತಾನೆ. ಸರಳ ಬಡ್ಡಿಯಲ್ಲಿ 1% ಬಡ್ಡಿ ದರದಂತೆ 2 ವರ್ಷಕ್ಕೆ ನೀವೇನಾದರೂ ಸರಳ ಬಡ್ಡಿ ಹೆಂಗೆ ತೊಗೊಂಡ್ರೆ ನೀವು ಎಷ್ಟು ಕಟ್ಟಬೇಕಾಗತ್ತೆ, ಟೋಟಲ್ ಬಡ್ಡಿ 2% ಕೊಡಬೇಕಾಗತ್ತೆ. ಆದರೆ ಚಕ್ರ ಬಡ್ಡಿಯಲ್ಲಿ ತೊಗೊಂಡ್ರೆ ಎಷ್ಟು ಕೊಡ್ತಾನೆ, 2.01 ಕೊಡ್ತಾರೆ. ವ್ಯತ್ಯಾಸ ಏನಾಗುತ್ತೆ ರೀ ಅವ್ರಿಗೆ, ಇದೇ ವ್ಯತ್ಯಾಸ. ಇದ್ರ ಮೈನಸ್ ಮಾಡಿರಿ. ಮೈನಸ್ ಮಾಡಿದ್ರೆ ಅರ್ಥ ನೋಡ್ರಿ, ಇಲ್ಲಂತೂ ಸೇಮ್ ಇದೆ. ಈ ಪಾಯಿಂಟ್ ಆದಮೇಲೆ ಏನಿದೆಯಲ್ಲ ಅದೇ ಆನ್ಸರ್ ಆಗುತ್ತೆ. ಓಕೆ, ನೋಡ್ರಿ, ಇಲ್ಲಿ 4.04 4 ಕಳೆದ್ರೆ ಏನು ಬರ್ತೀವಿ, ಪಾಯಿಂಟ್ ಆದಮೇಲೆ ಏನಿದೆಯಲ್ಲ ಅದೇ ಬರುತ್ತೆ. ಓಕೆ, ಏನು ಬರುತ್ತಾ 0.09. ನೋಡಿ, ಇದರಲ್ಲಿ ಮೈನಸ್ ಮಾಡ್ಕೊತ ಹೋಗ್ಬಿಡ್ರಿ. ಏನಾಗುತ್ತೆ 0.16%. ನೋಡಿ, ವ್ಯತ್ಯಾಸ ಏನಾಗುತ್ತೆ 0.25%. ಓಕೆ, 0.36%, 0.49%, 0.64%, 0.81%. ನೋಡಿರಿ, ಇಲ್ಲಿ 21 20 ಕಳೆದ್ರೆ ಏನು ಬರ್ತೈತಿ, 1.00 ಬರ್ತೈತಿ. 44 40 ಕಳೆದ್ರೆ 4 ಬರ್ತದೆ, 4.0. 4.0 ಅನ್ಬೋದು, ಇಲ್ಲ 4 ಅನ್ಬೋದು. 2 ವರ್ಷಕ್ಕೆ ಇದೊಂದು ಕ್ವಶನ್ ಕೇಳ್ತಾರೆ. 2 ವರ್ಷಕ್ಕೆ ಚಕ್ರ ಬಡ್ಡಿ ಮತ್ತು ಸರಳ ಬಡ್ಡಿಯ ವ್ಯತ್ಯಾಸ ಎಷ್ಟು? ಓಕೆ, ಆಲ್ಮೋಸ್ಟ್ ಏನು ಮಾಡಿರಿ ನೀವು, ಇದನ್ನು ಸ್ಕ್ವೇರ್ ಮಾಡೇ ಬರೆದ್ರೆ ನೋಡಿರಿ. ಓಕೆ, ನೋಡಿರಿ, 1 ಸ್ಕ್ವೇರ್ ಮಾಡಿ ಬರೆದ್ರೆ 1, 2 ಸ್ಕ್ವೇರ್ ಮಾಡಿ ಬರೆದ್ರೆ 4, 3 ಸ್ಕ್ವೇರ್ ಮಾಡಿ ಬರೆದ್ರೆ 9, 4 ಸ್ಕ್ವೇರ್ ಮಾಡಿ ಬರೆದ್ರೆ 16, 5 ಸ್ಕ್ವೇರ್ ಮಾಡಿ ಬರೆದ್ರೆ 25, 6 36, 7 49, 8 64, 9 81, 10 into 10 100. ಓಕೆ, 100 2 ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟಿರಿ. 20 into 20 400. ಅದಕ್ಕೆ 4.0 ಅಂತ ತಗೊಂಡಿರಿ. ಓಕೆ, ಸೊ ಸ್ವಲ್ಪ ಸ್ಪೀಡ್ ಆಗಿರ್ಬೋದು. ನೀವು ಪಾಸ್ ಮಾಡಿ ಎಲ್ಲ ವ್ಯಾಲ್ಯೂಗಳನ್ನ ಬರ್ಕೊಂಡು ಆಮೇಲೆ ಕ್ವಶನ್ಗೆ ಹೋಗಿ. ಓಕೆ, ಇಲ್ಲೇನಿದೆ ನೋಡಿ, 40,000 ರೂಪಾಯಿಗಳಿಗೆ 2 ವರ್ಷಕ್ಕೆ 10% ಬಡ್ಡಿ ದರದಂತೆ ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿಯ ವ್ಯತ್ಯಾಸ ಕೇಳ್ಯಾರ. ಓಕೆ, ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿಯಲ್ಲಿ ವ್ಯತ್ಯಾಸ ಎಷ್ಟಾಗತ್ತಾ? ನೀವು 40,000 ರೂಪಾಯಿಯನ್ನು ಸರಳ ಬಡ್ಡಿಯಲ್ಲಿ ತೊಗೊಂಡು ನೋಡ್ರಿ, ಅದೇ 40,000 ರೂಪಾಯಿನ 10% ಬಡ್ಡಿ ದರದಂತೆ ಚಕ್ರ ಬಡ್ಡಿಯಲ್ಲಿ ತೊಗೊಂಡು ನೋಡ್ರಿ. ಅವಾಗೂ ಬಡ್ಡಿ ಕಂಡಿಡಿರಿ, ಈಗೂ ಬಡ್ಡಿ ಕಂಡಿಡಿರಿ. ಸೊ ಆ ಎರಡೂ ಬಡ್ಡಿಯಲ್ಲಿ ವ್ಯತ್ಯಾಸ ಎಷ್ಟಾಗತ್ತೆ ಅದು ಕೇಳ್ಯಾರ ಅವರು. ಓಕೆ, ಸೊ ನೀವು ಟೇಬಲ್ನ ನೋಡೋಣ. ಟೇಬಲಲ್ಲಿ ನೋಡಿ ಏನು ಬಂದಿದೆ, 10%ಗೆ ಏನು ಬಂದಿದೆ ನೋಡಿ. ಟೇಬಲಲ್ಲಿ 10%ಗೆ ಏನು ಬಂದಿದೆ, 1% ಬಂದಿದೆ ನೋಡಿರಿ. ಯಾಕೆ 1% ಬರ್ತೈತಿ?
2 ವರ್ಷಕ್ಕೆ ನೀವೇನಾದರೂ ಸರಳ ಬಡ್ಡಿಯಲ್ಲಿ ತೊಗೊಂಡ್ರೆ 20% ಕಟ್ತೀರಿ, ಚಕ್ರ ಬಡ್ಡಿಯಲ್ಲಿ ತೊಗೊಂಡ್ರೆ 21 ಕಟ್ತೀರಿ. ಸೊ 21 20 ಡಿಫ್ರೆನ್ಸ್ ಮಾಡಿದ್ರೆ ಎಷ್ಟು ಬರ್ತೈತಿ? 1% ಬರ್ತೈತಿ. ಓಕೆ, ಹಾಂ, ಇದೊಂದು ಕ್ವಶನ್ ಕೇಳಾರ. 40,000 ರೂಪಾಯಿಗಳಿಗೆ 2 ವರ್ಷಕ್ಕೆ 10% ಬಡ್ಡಿ ದರದಂತೆ ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿ ವ್ಯತ್ಯಾಸ ಎಷ್ಟು ಬರ್ತದೆ? 1% ಬರ್ತೈತಿ. 40,000 ರೂಪಾಯಿಗೆ 1% ಕಂಡು ನಿಮ್ಗೆ ಹೇಳೀನಿ, 2 0 ತೆಗೆದು ಬಿಡ್ರಿ. ಓಕೆ, ಸೊ 2 0 ತೆಗೆದು ಬಿಡ್ರಿ. ಓಕೆ, ಸೊ ಇದು ಆಪ್ಷನ್ ಸಾರಿ. ಓಕೆ, ಸೊ ಆಪ್ಷನ್ ರಾಂಗ್. ಆಪ್ಷನ್ 400 ಕೊಡ್ಬಿಟ್ಟು ನಾನು 4,000 ಕೊಟ್ಟಿನಿ. ಆಯಿತಾ? ಸೊ ಏನಾಗುತ್ತೆ ಇದು? ಅದು 400 ಆಗುತ್ತೆ. ಓಕೆ, 40,000 ರೂಪಾಯಿಗಳಿಗೆ 2 ವರ್ಷಕ್ಕೆ 10% ಬಡ್ಡಿ ದರದಂತೆ ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿ ವ್ಯತ್ಯಾಸ. ಚಕ್ರ ಬಡ್ಡಿಯಲ್ಲಿ 21 ಆಗ್ತಿತ್ತು, ಸರಳ ಬಡ್ಡಿಯಲ್ಲಿ 20 ಆಗ್ತಿತ್ತು. ಸೊ 21 - 20 ಅಂದರೆ 1% ಕಂಡುಹಿಡಿಬೇಕು ನೀವು. 40,000 ರೂಪಾಯಿಗೆ 1% ಕಂಡುಹಿಡಿಯಿರಿ. 1% ಕಂಡುಹಿಡಿಬೇಕಂದ್ರೆ ಏನು ಮಾಡಬೇಕು? 2 0 ತೆಗಿಬೇಕು. 2 0 ತೆಗೆದ್ರೆ ಏನು ಬರುತ್ತೆ ಆನ್ಸರ್? ಆನ್ಸರ್ 400 ಬರುತ್ತೆ. ಓಕೆ, ಇನ್ನೊಂದು ಕ್ವಶನ್ ನೋಡೋಣ. 80,000 ರೂಪಾಯಿಗಳಿಗೆ 2 ವರ್ಷಕ್ಕೆ 5% ಬಡ್ಡಿ ದರದಂತೆ ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿಯ ವ್ಯತ್ಯಾಸ ಕಂಡುಹಿಡಿಯಿರಿ ಅಂತ ಹೇಳ್ಯಾರ ಅವರು. ಆಯಿತಾ? ನೋಡಿರಿ, ಟೇಬಲ್ ನೋಡಕ್ಕೆ ಹೋಗ್ಬೇಡ್ರಿ ಪದೇ 5% ಅಂದರೆ ಸರಳ ಬಡ್ಡಿ ಎಷ್ಟಾಕೈತಿ? 10% ಹಾಕಿತ್ತು. ಚಕ್ರ ಬಡ್ಡಿ ಎಷ್ಟಾಕಿತ್ತು? 10.25 ಹಾಕಿತ್ತು. ಡಬಲ್ ಮಾಡಿ ಸ್ಕ್ವೇರ್ ಬೇಡ. ಇದು ಸರಳ ಬಡ್ಡಿ, ಇದು ಚಕ್ರ ಬಡ್ಡಿ. ವ್ಯತ್ಯಾಸ ಎಷ್ಟಾಗತ್ತಾ? 10.25 10 ಕಳೆದ್ರೆ ಎಷ್ಟು ಬರ್ತೈತಿ? 0.25 ಬರ್ತೈತಿ. ನೋಡಿರಿ, 2 ವರ್ಷಕ್ಕೆ ಸರಳ ಬಡ್ಡಿ ಅಂದ್ರೆ 10%. ಓಕೆ, 5% ಬಡ್ಡಿ ದರದಂತೆ 2 ವರ್ಷಕ್ಕೆ ಆಗುವ ಸರಳ ಬಡ್ಡಿ ಅಂದ್ರೆ ಡಬಲ್ ಮಾಡಿದರೆ ಬರುತ್ತೆ. ಚಕ್ರ ಬಡ್ಡಿ ಏನು ಮಾಡಬೇಕು? ಡಬಲ್ ಮಾಡಿ ಅದನ್ನು ಸ್ಕ್ವೇರ್ ಮಾಡಬೇಕು. ವ್ಯತ್ಯಾಸ ಏನು? 10.25 ಒಳಗೆ 10 ಕಳೆದ್ರೆ ವ್ಯತ್ಯಾಸ ಬರ್ತೈತಿ. ಸೊ ಈಗ ಏನು ಮಾಡಬೇಕು ನೀವು? ಈ 80,000 ರೂಪಾಯಿ ಇದೆಯಲ್ಲ, ಈ 80,000 ರೂಪಾಯಿಗೆ ಎಷ್ಟು ಪರ್ಸೆಂಟ್ ಕಂಡುಹಿಡಬೇಕು? 0.25% ಕಂಡುಹಿಡಬೇಕು. 0.25 ಕಂಡುಹಿಡಕ್ಕೆ ಬರೋಂಗಿಲ್ಲ. ಆದರೆ ನಿಮಗೇನು ಬರುತ್ತೆ?